ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಆರ್ಥಿಕವಾಗಿ ದಿವಾಳಿಯಾಗಿರೋ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಕೂಡ ಅಧೋಗತಿಗೆ ಸಾಗ್ತಾ ಇದೆ. ಸಣ್ಣ ಪುಟ್ಟ ದೇಶಗಳ ವಿರುದ್ಧ ಕೂಡ ಸುಲಭವಾಗಿ ಸೋಲವನ್ನು ಒಪ್ಪಿಕೊಳ್ತಿದ್ದಾರೆ. ಒಂದು ಕಾಲದಲ್ಲಿ ಕ್ರಿಕೆಟ್ ಜಗತ್ತಿನ ಬಲಾಢ್ಯ ತಂಡ ಅಂತ ಕರೆಸಿಕೊಳ್ತಾ ಇದ್ದ ರಾಷ್ಟ್ರ ಈಗ ಗೆಲುವು ಕಾಣದೆ ಒದ್ದಾಡ್ತಾ ಇದೆ. ಆಟಗಾರರಂತೂ ಗಲ್ಲಿ ಕ್ರಿಕೆಟರ್ಸ್ಗಿಂತ ಕಳಪೆ ಪ್ರದರ್ಶನ ನೀಡುತ್ತಿದ್ದಾರೆ. ತಂಡದ ಫೇಲ್ಯೂರ್ ಮುಚ್ಚಿ ಹಾಕೋಕೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕ್ಯಾಪ್ಟನ್ಸಿ ಬದಲಾವಣೆ ಆಟವಾಡ್ತಾ ಇದೆ. ಇದೀಗ ಅದೇ ಪಿಸಿಬಿ ಹೊಸ ವಿವಾದದಲ್ಲಿ ಸಿಲುಕಿಕೊಂಡಿದೆ. ಏನದು ವಿವಾದ? ಕ್ರಿಕೆಟ್ ಲೋಕದಿಂದ ಕಣ್ಮರೆಯಾಗುತ್ತಾ ನೆರೆ ರಾಷ್ಟ್ರ? ಇನ್ಮುಂದೆ ಇಂಡಿಯಾ ಪಾಕ್ ಪಂದ್ಯಗಳು ಕೂಡ ನಡೆಯೋದಿಲ್ವಾ? ಈ ಬಗ್ಗೆ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕ್ರಿಕೆಟ್ ಸಾಮ್ರಾಜ್ಯದಲ್ಲಿ ಈಗ ಭಾರತವೇ ಮಹಾರಾಜ. ಈ ವಿಚಾರದಲ್ಲಿ ವೈರಿ ರಾಷ್ಟ್ರ ಪಾಕಿಸ್ತಾನ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದೆ. ಹಲವು ಐಸಿಸಿ ಟ್ರೋಫಿಗಳನ್ನು ಕೂಡ ಬೇಟೆಯಾಡಿದೆ. ಹಿಂದೆಲ್ಲ ಪಾಕ್ ಟೀಮ್ ಅಂದ್ರೆ ಎದುರಾಳಿ ಪಡೆ ಅಲರ್ಟ್ ಆಗ್ತಾ ಇತ್ತು. ಆದ್ರೆ ಈಗ ಆ ಗತ್ತು ಸಾಮರ್ಥ್ಯವನ್ನ ಕಳ್ಕೊಂಡು ವರ್ಷಗಳೇ ಉರುಳಿವೆ. ವಿಶ್ವದ ಶ್ರೀಮಂತ ಕ್ರಿಕೆಟ್ ಮಂಡಳಿಗಳ ಪೈಕಿ ಟಾಪ್ 5 ನಲ್ಲಿರೋ ಪಾಕಿಸ್ತಾನ ಇದೀಗ ತನ್ನ ಆಟಗಾರರಿಗೆ ಸಂಭಾವನೆ ಕೊಡೋಕು ಕೂಡ ಹಣ ಇಲ್ಲದಂತ ಪರಿಸ್ಥಿತಿಗೆ ತಲುಪಿದೆ. 2025ರಲ್ಲಿ ಚಾಂಪಿಯನ್ಸ್ ಟ್ರೋಫಿಯನ್ನ ಹೊಣೆಯನ್ನ ಹೊತ್ತಿರೋ ಪಾಕಿಸ್ತಾನಕ್ಕೆ ಅಸಲಿ ಸಂಕಷ್ಟ ಎದುರಾಗಿದೆ. ಕ್ರಿಕೆಟ್ ಪ್ರೇಮಿಗಳಿಗೂ ಕೂಡ ಹತ್ತಾರು ಅನುಮಾನಗಳು ಕಾಡೋಕೆ ಶುರುವಾಗಿವೆ. ಏನದು ಅನ್ನೋದನ್ನೇ ಹೇಳ್ತೇನೆ ನೋಡಿ. ಸದಾ ವಿವಾದಗಳಿಂದಲೇ ಸದ್ದು ಮಾಡುವ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಕಳೆದ ಕೆಲ ವರ್ಷಗಳಿಂದ ಗೊಂದಲದ ಗೂಡಾಗಿದೆ. ಇದೀಗ ಪಾಕಿಸ್ತಾನ ಕ್ರಿಕೆಟಿಗರಿಗೆ ತಿಂಗಳ ಸಂಬಳವನ್ನೂ ನೀಡಿಲ್ಲ ಅಂತ ಅಲ್ಲಿನ ಮಾಧ್ಯಮಗಳೇ ವರದಿ ಮಾಡಿವೆ. ಪಿಸಿಬಿಯ ಇದೇ ಸ್ಥಿತಿ 2025ರ ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಪಿಸಿಬಿಯ ಹಣಕಾಸು ನಿರ್ವಹಣೆ ಮತ್ತು ಸ್ಥಿರತೆಯ ಬಗ್ಗೆ ಅನುಮಾನ ಮೂಡಿಸಿದೆ. ಹಲವು ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಾ ಇದೆ. ಬುಧವಾರವಷ್ಟೇ ಬಾಬರ್ ಅಜಮ್ ಅವರು ಸೀಮಿತ ಓವರ್ಗಳ ಪಾಕಿಸ್ತಾನ ತಂಡದ ನಾಯಕತ್ವದಿಂದ ಕೆಳಗಿಳಿಯೋದಾಗಿ ಘೋಷಿಸಿದ್ರು. ಇನ್ನು ಶುಕ್ರವಾರ ಲೆಗ್ ಸ್ಪಿನ್ನರ್ ಉಸ್ಮಾನ್ ಖಾದಿರ್ ನಿವೃತ್ತಿಯನ್ನು ಹೊಂದಿದ್ದಾರೆ. ಪಾಕ್ ಮಾಧ್ಯಮಗಳ ಪ್ರಕಾರ ಆಟಗಾರರಿಗೆ ಜುಲೈನಿಂದ ಅಕ್ಟೋಬರ್ 2024ರವರೆಗೆ ಪಿಸಿಬಿ ಸಂಬಳವನ್ನೇ ನೀಡಿಲ್ಲ. ಶಾಹಿನ್ ಅಫ್ರಿದಿ, ಮೊಹಮ್ಮದ್ ರಿಜ್ವಾನ್ ಮತ್ತು ಬಾಬರ್ ಅಜಮ್ ಅವರಂತಹ ಅನೇಕ ಸ್ಟಾರ್ ಕ್ರಿಕೆಟಿಗರು ಸಂಬಳ ವಿಳಂಬದ ಬಗ್ಗೆ ಹೇಳಿದ್ದಾರೆ. ಆದರೆ ಪಿಸಿಬಿಗೆ ಈ ಬಾಕಿ ಸಂಬಳಗಳನ್ನು ಯಾವಾಗ ನೀಡುವುದು ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟ ಉತ್ತರ ಇಲ್ಲ. ಪಿಸಿಬಿಯ ಈ ವರ್ತನೆ ಆಟಗಾರರ ಟೆನ್ಷನ್ ಅನ್ನ ಹೆಚ್ಚಿಸಿದೆ. ಜೊತೆಗೆ ಮುಂಬರುವ ಚಾಂಪಿಯನ್ಸ್ ಟ್ರೋಫಿ ಮೇಲೂ ಕೂಡ ಪರಿಣಾಮ ಬೀರೋ ಸಾಧ್ಯತೆ ಇದೆ. ಪಿಸಿಬಿ ಸಂಬಳ ನೀಡದ ಬಗ್ಗೆ ಪ್ರತಿಕ್ರಿಯೆ ನೀಡುವಂತ ಪಾಕಿಸ್ತಾನ ತಂಡದ ಆಟಗಾರರೊಬ್ಬರು, ನಾವು ತಾಳ್ಮೆಯಿಂದ ಇದ್ದೇವೆ, ಆದರೆ ಪಿಸಿಬಿಯಿಂದ ಮುಂದಿನ ಪಾವತಿ ಯಾವಾಗ ಬರುತ್ತೆ ಅಂತ ನಮಗೂ ಕೂಡ ಗೊತ್ತಿಲ್ಲ. ಆಟದ ಮೇಲೆ ಕೇಂದ್ರೀಕರಿಸೋಕೆ ಕಷ್ಟವಾಗ್ತಾ ಇದೆ ಎಂದಿದ್ದಾರೆ. ಪಿಸಿಬಿ ಆರ್ಥಿಕ ಸಮಸ್ಯೆಗಳಿಂದಾಗಿ ಆಟಗಾರರಿಗೆ ಸಂಬಳವನ್ನು ನೀಡೋಕೆ ಸಾಧ್ಯವಾಗಿಲ್ಲ. ಆಟಗಾರರ ಜೆರ್ಸಿಯಲ್ಲಿ ಪ್ರಾಯೋಜಕತ್ವದ ಲೋಗೋಗೆ ಸಂಬಂಧಪಟ್ಟಂತೆ ಬಾಕಿ ಮೊತ್ತವನ್ನು ಕೂಡ ಪಾವತಿಸಿಲ್ಲ. ಹೀಗಿರುವಾಗ 2025ರ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನು ಆಯೋಜನೆ ಮಾಡೋಕೆ ಒಪ್ಪಿಕೊಂಡಿದೆ. ಸೊ ಇದನ್ನ ಹೇಗೆ ನಿರ್ವಹಿಸುತ್ತೆ ಅನ್ನೋ ಪ್ರಶ್ನೆ ಶುರುವಾಗಿದೆ. ಒಟ್ಟಿನಲ್ಲಿ ಪ್ರತಿಯೊಂದು ಕ್ರೀಡೆಯಂತೆ ಕ್ರಿಕೆಟ್ ಕೂಡ ತನ್ನದೇ ಆದ ಆಡಳಿತ ಮಂಡಳಿಗಳನ್ನು ಹೊಂದಿದೆ. ಇದು ಕ್ರೀಡೆಯ ಹಣಕಾಸು ವ್ಯವಹಾರ ಸೇರಿದಂತೆ ಪಂದ್ಯಾವಳಿಗಳ ಆಯೋಜನೆ, ಆಟಗಾರರ ಒಪ್ಪಂದ, ಪ್ರಸಾರ ಹಕ್ಕುಗಳು ಮತ್ತು ಪ್ರಾಯೋಜಕತ್ವಗಳ ಕಾರ್ಯವನ್ನು ನೋಡಿಕೊಳ್ಳುತ್ತೆ. ಆದ್ರೀಗ ಸಾಲು ಸಮಸ್ಯೆಗಳ ನಡುವೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಯಲ್ಲಿ ಬದಲಾವಣೆ ಪರ್ವ ಕೂಡ ನಡೀತಾ ಇದೆ. ಇತ್ತೀಚೆಗೆ ಪಾಕಿಸ್ತಾನ ಕ್ರಿಕೆಟ್ ತಂಡದ ಆಯ್ಕೆ ಸಮಿತಿಯ ಸದಸ್ಯ ಮೊಹಮ್ಮದ್ ಯೂಸುಫ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ನಂತರ ಬಾಬರ್ ಅಜಮ್ ಕೂಡ ನಾಯಕತ್ವವನ್ನು ತೊರೆದಿದ್ರು. ಅಚ್ಚರಿಯ ಸಂಗತಿ ಅಂದ್ರೆ ಪಾಕಿಸ್ತಾನ ಮತ್ತು ಇಂಗ್ಲೆಂಡ್ ನಡುವೆ ನಡೆಯಲಿರುವ 3 ಪಂದ್ಯಗಳ ಟೆಸ್ಟ್ ಸರಣಿಗೂ ಮುನ್ನ ಇದೆಲ್ಲ ನಡೀತಾ ಇರೋದು ಕ್ರಿಕೆಟ್ ವಲಯದಲ್ಲಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಕ್ರಿಕೆಟ್ ಅನ್ನೋದು ಒಂದು ಟೀಮ್ ಗೇಮ್. ಅಲ್ಲಿ ಓಪನರ್ ಬ್ಯಾಟ್ಸ್ಮನ್ ನಿಂದ ಹಿಡಿದು ಲಾಸ್ಟ್ ಬಾಲ್ ಎಸೆಯೋ ಬೌಲರ್ ವರೆಗೂ ಕೂಡ ಸ್ಟ್ರಾಂಗ್ ಆಗಿರಬೇಕು. ಆದ್ರೂ ಕೂಡ ಅಭಿಮಾನಿಗಳಿಗೆ ಬ್ಯಾಟ್ಸ್ಮನ್ಸ್ ಅಂದ್ರೇನೆ ಸಿಕ್ಕಾಪಟ್ಟೆ ಕ್ರೇಜ್. ಭಾರತದಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ, ಆಸ್ಟ್ರೇಲಿಯಾದ ಸ್ಟೀವ್ ಸ್ಮಿತ್, ಇಂಗ್ಲೆಂಡ್ನ ಜೋ ರೂಟ್, ನ್ಯೂಜಿಲೆಂಡ್ನ ಕೇನ್ ವಿಲಿಯಮ್ಸನ್, ಹೀಗೆ ಹೇಳ್ತಾ ಹೋದ್ರೆ ಪಟ್ಟಿ ಬೆಳಿತಾನೆ ಹೋಗುತ್ತೆ. ಅಷ್ಟೇ ಯಾಕೆ, ಇತ್ತೀಚಿನ ರೇಸ್ನಲ್ಲಿ ಭಾರತದ ಯಶಸ್ವಿ ಜೈಸ್ವಾಲ್, ಶ್ರೀಲಂಕಾದ ಕಮಿಂಡು ಮೆಂಡಿಸ್, ಇಂಗ್ಲೆಂಡ್ನ ಹ್ಯಾರಿ ಬ್ರೂಕ್ ಮತ್ತು ನ್ಯೂಜಿಲೆಂಡ್ನ ರಚಿನ್ ರವೀಂದ್ರ ಮುಂದಿದ್ದಾರೆ. ಹೀಗೆ ಬ್ಯಾಟ್ಸ್ಮನ್ಸ್ ಹೆಸರು ಸದಾ ಮುಂಚೂಣಿಯಲ್ಲೇ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದು ರೇಂಜ್ಗೆ ಬೌಲರ್ಸ್ ಬಗ್ಗೆ ಕೂಡ ಆಸಕ್ತಿ ಹೆಚ್ಚಾಗ್ತಾ ಇದೆ. ಪ್ರಸ್ತುತ ಕ್ರಿಕೆಟ್ ಜಗತ್ತಿನಲ್ಲಿ ವೇಗದ ಬೌಲರ್ಸ್ ಕೂಡ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಿದ್ದಾರೆ. ಪಂದ್ಯದ ಗತಿಯನ್ನೇ ಬದಲಾಯಿಸಬಲ್ಲ ವಿಶ್ವ ಕ್ರಿಕೆಟ್ ಕಂಡ ಅತ್ಯಂತ ವೇಗದ ಬೌಲರ್ಗಳು ಯಾರು ಅನ್ನೋದನ್ನ ಹೇಳ್ತಾ ಹೋಗ್ತೇನೆ ನೋಡಿ. ಟೀಮ್ ಇಂಡಿಯಾ ಮಾತ್ರವಲ್ಲದೆ ವಿಶ್ವ ಕ್ರಿಕೆಟ್ನಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರೋ ಬೌಲರ್ ಅಂದ್ರೆ ಅದು ಜಸ್ಪ್ರೀತ್ ಬುಮ್ರಾ. ಭಾರತ ತಂಡಕ್ಕಂತೂ ಬುಮ್ರಾ ಬ್ರಹ್ಮಾಸ್ತ್ರವಾಗಿದ್ದಾರೆ. ಭಾರತ ತಂಡದ ಮ್ಯಾಚ್ ವಿನ್ನರ್ ಅಂದ್ರೂ ತಪ್ಪಿಲ್ಲ. T20 ವಿಶ್ವಕಪ್ನ ಫೈನಲ್ನಲ್ಲೂ ಕೂಡ ಈ ಮಾತನ್ನ ಸಾಬೀತುಪಡಿಸಿದ್ದಾರೆ. ಟೀಮ್ ಇಂಡಿಯಾ ಪರ ಇದುವರೆಗೆ 37 ಟೆಸ್ಟ್ ಪಂದ್ಯಗಳಲ್ಲಿ 170 ವಿಕೆಟ್ಗಳನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಬುಮ್ರಾ 89 ಏಕದಿನ ಪಂದ್ಯಗಳಲ್ಲಿ 149 ವಿಕೆಟ್ ಪಡೆದಿದ್ದಾರೆ. 70 T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 89 ವಿಕೆಟ್ ಪಡೆದು ಮಿಂಚಿದ್ದಾರೆ. ಇನ್ನು ಈ ರೇಸ್ನಲ್ಲಿರೋ ಮತ್ತೊಂದು ಹೆಸರು ಕಗಿಸೋ ರಬಾಡ.
ದಕ್ಷಿಣ ಆಫ್ರಿಕಾದ ವೇಗದ ಬೌಲರ್ ಕಗಿಸೋ ರಬಾಡ ವೇಗ ಮತ್ತು ಲೈನ್ ಲೆಂಗ್ಗೆ ಹೆಸರುವಾಸಿಯಾಗಿದ್ದಾರೆ. 64 ಟೆಸ್ಟ್ ಪಂದ್ಯಗಳಲ್ಲಿ 299 ವಿಕೆಟ್ ಪಡೆದಿದ್ದಾರೆ. ಅಷ್ಟೇ ಅಲ್ಲದೆ 101 ಏಕದಿನ ಪಂದ್ಯಗಳಲ್ಲಿ 157 ವಿಕೆಟ್ ಬೇಟೆಯಾಡಿದ್ದಾರೆ. ರಬಾಡ ಅಂಕಿಅಂಶಗಳನ್ನು ನೋಡಿದ್ರೆ ಹಲವು ಪಂದ್ಯಗಳಲ್ಲಿ ಏಕಾಂಗಿಯಾಗಿ ದಕ್ಷಿಣ ಆಫ್ರಿಕಾ ತಂಡ ಹಾಗೆ IPL ತಂಡಗಳನ್ನು ಗೆಲುವಿನಲ್ಲಿ ಮುನ್ನಡೆಸುವಲ್ಲಿ ಹೆಗ್ಗಳಿಕೆಯನ್ನು ಪಡ್ಕೊಂಡಿದ್ದಾರೆ. ಹಾಗೆ ನ್ಯೂಜಿಲೆಂಡ್ ಬೌಲರ್ ಟ್ರೆಂಟ್ ಬೋಲ್ಟ್ ತಮ್ಮ ಭಯಾನಕ ಬೌಲಿಂಗ್ಗೆ ಹೆಸರುವಾಸಿಯಾಗಿದ್ದಾರೆ. ಬೋಲ್ಟ್ 78 ಟೆಸ್ಟ್ ಪಂದ್ಯಗಳಲ್ಲಿ 317 ವಿಕೆಟ್ ಬೇಟೆಯಾಡಿದ್ದಾರೆ. ಅವರು 114 ODIಗಳಲ್ಲಿ 211 ವಿಕೆಟ್ಗಳನ್ನು ಹಾಗೆ 61 T20 ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ 83 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಇದೇ ಸಾಲಿನಲ್ಲಿ ನಿಲ್ಲೋ ಮತ್ತೊಬ್ಬ ಬೌಲರ್ ಅಂದ್ರೆ ಜೋಸ್ ಹ್ಯಾಜಲ್ವುಡ್. ಆಸ್ಟ್ರೇಲಿಯಾದ ಬಿರುಗಾಳಿ ಬೌಲರ್ ಜೋಸ್ ಹ್ಯಾಜಲ್ವುಡ್ ಈ ಹೆಸರು ಕೂಡ ಈ ಪಟ್ಟಿಯಲ್ಲಿದೆ. 70 ಟೆಸ್ಟ್ ಪಂದ್ಯಗಳಲ್ಲಿ 273 ವಿಕೆಟ್ ಪಡ್ಕೊಂಡಿದ್ದಾರೆ. 89 ಏಕದಿನ ಪಂದ್ಯಗಳಲ್ಲಿ 138 ವಿಕೆಟ್ ಹಾಗೆ 52 T20 ಪಂದ್ಯಗಳಲ್ಲಿ 67 ವಿಕೆಟ್ ಪಡ್ಕೊಂಡಿದ್ದಾರೆ. ಪ್ರಸ್ತುತ ಕ್ರಿಕೆಟ್ ಲೋಕದಲ್ಲಿ ಈ 4 ಬೌಲರ್ಸ್ ಪಂದ್ಯದ ಗತಿಯನ್ನೇ ಬದಲಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಇನ್ನು ಈ ಆಟಗಾರರ ಹೊರತಾಗಿ ಭಾರತದ ಮೊಹಮ್ಮದ್ ಶಮಿ, ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್, ಮಿಚೆಲ್ ಸ್ಟಾರ್ಕ್, ಇಂಗ್ಲೆಂಡ್ನ ಮಾರ್ಕ್ ವುಡ್, ನ್ಯೂಜಿಲೆಂಡ್ನ ಟಿಮ್ ಸೌಥಿ, ಪಾಕಿಸ್ತಾನದ ಶಾಹೀನ್ ಅಫ್ರಿದಿ ಅವರಂತಹ ಬೌಲರ್ಗಳು ಕೂಡ ತಮ್ಮ ಪ್ರದರ್ಶನದಿಂದಲೇ ಹಲ್ಚಲ್ ಸೃಷ್ಟಿಸಿದ್ದಾರೆ. ಇದೇ ಕಾರಣಕ್ಕೆ ಕ್ರಿಕೆಟ್ನಲ್ಲಿ ಈಗ ಬ್ಯಾಟರ್ಸ್ಗಿಂತ ಬೌಲರ್ಸ್ ಪಂದ್ಯದ ದಿಕ್ಕು ಬದಲಿಸುತ್ತಿದ್ದಾರೆ. ಒನ್ ಮ್ಯಾನ್ ಶೋ ಎನ್ನುವಂತಹ ಪ್ರದರ್ಶನ ನೀಡುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಹಗರಣದ ವಿಚಾರವಾಗಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಚುರುಕುಗೊಳಿಸಿದ್ದಾರೆ. ಮುಡಾ ಹಗರಣದ ತನಿಖೆ ಚುರುಕುಗೊಂಡಿದೆ. ನಿನ್ನೆಯಷ್ಟೇ ಇಡಿ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆಸಿಕೊಂಡು ಬರೋಬ್ಬರಿ 500 ಪುಟಗಳ ದಾಖಲೆ ಮತ್ತು ಮಾಹಿತಿಯನ್ನು ಸಂಗ್ರಹಿಸಿತ್ತು. ಮತ್ತೊಂದು ಕಡೆ ಲೋಕಾಯುಕ್ತ ಪೊಲೀಸರು ಮೈಸೂರಿನ ಮುಡಾ ಕಚೇರಿಗೆ ಆಗಮಿಸಿ ದಾಖಲೆಗಳನ್ನು ಪರಿಶೀಲಿಸಿದರು. ಇವತ್ತು ಲೋಕಾಯುಕ್ತ SP ಉದೇಶ್ ನೇತೃತ್ವದ ತಂಡ ಸ್ಥಳ ಮಹಾಜರು ನಡೆಸಿದೆ. 2 ದಿನಗಳ ಹಿಂದೆ ಮೈಸೂರಿನ ಕೆಸರೆ ಗ್ರಾಮದ ಜಮೀನಿಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನ ಕರೆದೊಯ್ದು ಮಹಾಜರು ನಡೆಸಿದ್ದ ಅಧಿಕಾರಿಗಳು ಇಂದು ಸಿಎಂ ಪತ್ನಿ ಪಾರ್ವತಿಗೆ ನೀಡಲಾಗಿದ್ದ ಅಂದ್ರೆ ವಿಜಯನಗರ ಬಡಾವಣೆಯ 14 ಸೈಟ್ಗಳನ್ನು ಸ್ಥಳ ಮಹಾಜರು ನಡೆಸಿದ್ದಾರೆ. ಮುಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಾಯ ಹೆಚ್ಚಾಗ್ತಿರುವ ಹೊತ್ತಲ್ಲೇ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ದಲಿತ ಸಚಿವರೊಂದಿಗೆ ಸಭೆ ನಡೆಸಿದ ಬೆನ್ನಲ್ಲೇ ಜಾರಕಿಹೊಳಿ ಹಾಗೆ ಖರ್ಗೆ ಅವರ ಭೇಟಿ ಮಹತ್ವ ಪಡ್ಕೊಂಡಿದೆ. ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಭೇಟಿಯಾಗಿರುವ ಜಾರಕಿಹೊಳಿ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಮುಡಾ ಪ್ರಕರಣದಲ್ಲಿ ನಾವು ಸಿಎಂ ಸಿದ್ದರಾಮಯ್ಯ ಬೆನ್ನಿಗೆ ನಿಂತಿದ್ದೇವೆ, ಪ್ರತಿ ಹಂತದಲ್ಲೂ ನಾವು ಸಮರ್ಥಿಸಿಕೊಳ್ತಿದ್ದೇವೆ ಎಂದಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಾದ A2 ದರ್ಶನ್ ಹಾಗೆ A1 ಪವಿತ್ರ ಗೌಡ ಅವರ ಜಾಮೀನು ಅರ್ಜಿ ವಿಚಾರಣೆಯು 57ನೇ ಸೆಷನ್ ಕೋರ್ಟ್ನಲ್ಲಿ ನಡೆಯಿತು. ಇದೇ ವೇಳೆ ಪವಿತ್ರ ಗೌಡ ಅವರ ಜಾಮೀನು ಅರ್ಜಿಯನ್ನ ಕೋರ್ಟ್ ಮುಂದೂಡಿತು. ದರ್ಶನ್ ಪರವಾಗಿ ಹಿರಿಯ ವಕೀಲ CV ನಾಗೇಶ್ ವಾದ ಮಂಡಿಸಿದ್ರು. ಆರೋಪಿ ನಟ ದರ್ಶನ್ ಹಾಗೆ ಪವಿತ್ರ ಗೌಡರ ಜಾಮೀನು ಅರ್ಜಿ ವಿಚಾರಣೆಯನ್ನ ಅಕ್ಟೋಬರ್ 5ಕ್ಕೆ ಮುಂದೂಡಿ CCH ನ್ಯಾಯಾಲಯ ಆದೇಶ ಹೊರಡಿಸಿದೆ. ಟೆಸ್ಟ್ ಸರಣಿಯನ್ನ 2-0 ಅಂತರದಲ್ಲಿ ಗೆದ್ದ ನಂತರ ಭಾರತ ಕ್ರಿಕೆಟ್ ತಂಡವು ಭಾನುವಾರ ಗ್ವಾಲಿಯರ್ನಲ್ಲಿ ಮೊದಲ T20Iನಲ್ಲಿ ಬಾಂಗ್ಲಾದೇಶವನ್ನು ಎದುರಿಸಲಿದೆ. ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಟೀಂ ಇಂಡಿಯಾ ಕಣಕ್ಕಿಳಿಯಲಿದೆ. ಜೊತೆಗೆ ಸೂರ್ಯ ಕ್ಯಾಪ್ಟನ್ ಆಗಿ ನೇಮಕಗೊಂಡ ನಂತರ ತವರಿನಲ್ಲಿ ರಾಷ್ಟ್ರೀಯ ತಂಡದ ಉಸ್ತುವಾರಿ ವಹಿಸುವ ಮೊದಲ ಪಂದ್ಯ ಇದಾಗಿದೆ. ಶುಭ್ಮನ್ ಗಿಲ್, ರಿಷಬ್ ಪಂತ್, ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಅಕ್ಷರ್ ಪಟೇಲ್ ಮತ್ತು ಕುಲ್ದೀಪ್ ಯಾದವ್ ಅವರಂತ ಸ್ಟಾರ್ಸ್ ಈ ಸರಣಿಗಿಲ್ಲ. ಹೀಗಾಗಿ ಸಂಜು ಸ್ಯಾಮ್ಸನ್ ಮತ್ತು ರಿಯಾನ್ ಪರಾಗ್ ಮೇಲೆ ನಿರೀಕ್ಷೆಗಳು ಹೆಚ್ಚಾಗಿವೆ. ಬಾಬರ್ ಅಜಂ ಸೀಮಿತ ಓವರ್ಗಳ ನಾಯಕತ್ವದಿಂದ ಕೆಳಗಿಳಿದ ಬೆನ್ನಲ್ಲೇ ಪಾಕಿಸ್ತಾನದ ಹೊಸ ಕ್ಯಾಪ್ಟನ್ ಯಾರು ಎಂಬ ಚರ್ಚೆ ನಡೀತಾ ಇದೆ. ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ಬಳಿ ಇರುವ ಪ್ರಬಲ ಹೆಸರು ಅಂದ್ರೆ ಅದು ಉಪನಾಯಕನಾಗಿರುವ ಸ್ಫೋಟಕ ಬ್ಯಾಟರ್ ಮೊಹಮ್ಮದ್ ರಿಜ್ವಾನ್. ಸೀಮಿತ ಓವರ್ಗಳಿಗೆ ಇಬ್ಬರು ಪ್ರತ್ಯೇಕ ನಾಯಕರಾಗ್ತಾರೆಯೇ ಎಂಬ ಪ್ರಶ್ನೆಯೂ ಕೂಡ ಎದ್ದಿದೆ. ಬಿಡುವಿಲ್ಲದ ವೇಳಾಪಟ್ಟಿ ಇದ್ದ ಸಂದರ್ಭದಲ್ಲಿ ಕೆಲ ಪಂದ್ಯ ಅಥವಾ ಪಂದ್ಯಾವಳಿಗಳಲ್ಲಿ ರಿಜ್ವಾನ್ಗೆ ವಿಶ್ರಾಂತಿ ನೀಡಿ ಉಪನಾಯಕನಿಗೆ ತಂಡವನ್ನ ಮುನ್ನಡೆಸುವ ಜವಾಬ್ದಾರಿ ನೀಡೋಕೆ ಪ್ರಧಾನ ಕೋಚ್ ಗ್ಯಾರಿ ಕಸ್ಟನ್ ಮತ್ತು ಬೌಲಿಂಗ್ ಕೋಚ್ ಜಾಸನ್ ಗಿಲ್ಲೆಸ್ರಿ PCBಯ ಗಮನಕ್ಕೆ ತಂದಿದ್ದಾರೆ. PCBಯು ಕೂಡ ಈ ಪ್ರಸ್ತಾವನೆಯನ್ನ ಒಪ್ಪುವ ಸಾಧ್ಯತೆಗಳಿವೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.